ನಾವು 12ನೇ ಶತಮಾನವನ್ನ ಯಾವತ್ತಿಗೂ ಮರೆಯೋಂಗಿಲ್ಲ. ಅದೊಂದು ಸುವರ್ಣ ಯುಗ ಅಂತ ಇವತ್ತಿಗೂ ಕರೀತಾರ. ಯಾಕಂದ್ರೆ ಅಲ್ಲಿ ನಡೆದಂತ ಕ್ರಾಂತಿ ಜಗತ್ತಿನ ಎಲ್ಲಿನೂ ಕೂಡ ಅಷ್ಟಾಗಿ ನಡೆದಿಲ್ಲ. ಒಂದು ದಿನ ನುಲಿ ಚಂದಯ್ಯನವರು ಕಾಯಕಕ್ಕೆ ಹೋಗ್ತಿರ್ತಾರ. ಕಾಯಕ ಮಾಡಿನೇ ಬದುಕಿದವರು ಶರಣರು. ಕಾಯಕವನ್ನ ಬಿಟ್ಟು ಯಾವತ್ತೂ ಅವರು ಇರ್ಲೇ ಇಲ್ಲ. ಹಿಂಗಿದ್ದಾಗ ಒಂದು ದಿನ ಹುಲ್ಲು ತಗೊಂಡೋಗಿ ನೀರಾಗ ಹಾಕ್ಲಿಕ್ಕೆ ಹೋಗ್ತಾರ. ಹಗ್ಗ ಮಾಡಿ ಅವನ್ನ ಬಜಾರ್ಕ್ ಹೋಗಿ ಮಾರಾಟ ಮಾಡಿ ಅದರಿಂದ ಬಂದ ದುಡ್ಡಿಂದ ದಾಸೋಹವನ್ನ ಮಾಡುವಂತ ಕಾಯಕ ಅವ್ರದ್ದು. ಹಿಂಗಿದ್ದಾಗ ಹುಲ್ಲನ್ನು ತಗೊಂಡೋಗಿ ನೀರಾಗ ಹಾಕುವಾಗ ಅವ್ರ ಕೊಳ್ಳಾಗಿನ ಲಿಂಗ ಕಳಿಸಿ ಬಿದ್ದು ಬಿಡ್ತದಂತ. ಒಂದು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡ್ತಾರಂತ ನುಲಿ ಚಂದಯ್ಯನವರು. ನಾನು ಲಿಂಗಪ್ಪನ ತಗೊಳ್ಳೋ ಅಥವಾ ಕಾಯಕಕ್ಕೆ ಹೋಗ್ಲೋ, ದುಡಿಮೆ ಮೊದಲು ದೇವ್ರ ಮೊದಲು ಅಂತೇಳಿ ಯೋಚನೆ ಬರ್ತದಂತ. ಕೊನೆಗೆ ಯೋಚನೆ ಮಾಡಿ ತಮಗ್ ತಾವೇ ತಿಳ್ಕೊಂಡು ಒಂದು ವಿಚಾರಕ್ಕೆ ಬಂದಾಗ, ನಿರ್ಧಾರಕ್ಕೆ ಬಂದಾಗ, ನಾನು ಏನಾದರೂ ಆಗ್ಲೆಪ್ಪ ಕಾಯಕಕ್ಕೆ ಹೋಗ್ತೀನಿ ಅಂತೇಳಿ ಕಾಯಕಕ್ಕೆ ಹೊಂಟ್ ಬಿಟ್ಟಿರ್ತಾರಂತ. ನಿಮ್ಗೊಂದು ಹೇಳ್ತೇನ್ರಿ, ಇದು ಕರೆ ಅಂತಿರೋ ಸುಳ್ಳು ಅಂತಿರೋ ಗೊತ್ತಿಲ್ಲ. ಒಂದು ರೂಪಕ ಬರ್ತದಲ್ಲಿ. ಆ ರೂಪಕ ಏನಂತಂದ್ರ, ಆ ಲಿಂಗಪ್ಪ ಕಳಿಸಿ ನೀರಾಗ ಏನ್ ಬಿದ್ದಿತ್ತಲ್ಲ, ಹುಡ್ಕಾಡ್ಕೊಂತ ಕುಂತ್ರ ಕಾಯಕಕ್ಕ ಟೈಮ್ ಆಕತಿ, ದುಡಿಮೆಗೆ ಲೇಟ್ ಆಕತಿ. ಹಿಂಗಾಗಿ ಬಿಟ್ಟು ಹೊಂಟ್ ಬಿಟ್ಟಿರ್ತಾರ ನುಲಿಯ ಚಂದಯ್ಯನವರು. ಆ ಲಿಂಗಪ್ಪ ಏನ್ ಮಾಡ್ತಾನಂತ, ಒಂದು ಮನುಷ್ಯ ರೂಪ ತಾಳಿ, ಒಂದು ರೂಪಕ ಬರ್ತದಲ್ಲಿ ಸುಮ್ನ, ಒಂದು ಮನುಷ್ಯ ರೂಪ ತಾಳಿ ಎದ್ದು ನಿಂತು, ಏ ಚಂದಯ್ಯ ನನ್ ಕರ್ಕೋರು, ನನ್ ಬಿಟ್ಟ ಹೊಂಟೆಲ್ಲ, ನನ್ ಮರ್ತ್ ಹೊಂಟೆಲ್ಲ ಅಂತೇಳಿ ಆ ಲಿಂಗಪ್ಪ ಮಾತಾಡ್ತತಂತ. ಅದನ್ನ ಕೇಳಿ, ನಾನೇನಾರ ನಿನಗ ಪೂಜೆ ಕಡಿಮೆ ಮಾಡಿದ್ನ್ಯಾ, ಏನಾರ ಕಡಿಮೆ ಮಾಡಿದ್ನ್ಯಾ, ನೀನ ಬಿದ್ದಿ ನಿನ್ನ ಇಚ್ಛಾಕ, ನಾ ಏನ್ ಮಾಡಿದ್ರು ಕರ್ಕೊಳ್ಳೋದಿಲ್ಲ. ನನಗ್ ಮೊದ್ಲ ದುಡಿಮೆಗೆ ಟೈಮ್ ಆಗೈತಿ, ಕಾಯಕಕ್ಕ ಟೈಮ್ ಆಗೈತಿ, ನಾ ಕಾಯಕಕ್ಕೆ ಹೋಗ್ಬೇಕು, ನಾನು ಬಿಟ್ಟು ಬಿಡು ಹೊತ್ತಾಗ ಅಂತೇಳಿ ನುಲಿಯ ಚಂದಯ್ಯನವ್ರು. ಲಿಂಗಪ್ಪ ಬೆನ್ನ ಹತ್ತಿ ಬಿಡ್ತಾನ. ನುಲಿಯ ಚಂದಯ್ಯನವ್ರು ಹಂಗ ಹೊಂಟಿರ್ತಾರ. ಲಿಂಗಪ್ಪ ಹಂಗ ಬೆನ್ನ ಹತ್ತತಾನ. ಏನೇ ಆದ್ರೂ ಕೂಡ ನುಲಿಯ ಚಂದಯ್ಯನವರು ಲಿಂಗಪ್ಪನನ್ನ ಕರ್ಕೊಳ್ಳೋದೇ ಇಲ್ಲ. ಕೊನೆಗೆ ಮುಂದೆ ಹೋಗ್ತಾ ಹೋಗ್ತಾ ಮಡಿವಾಳ ಮಾಚಿ ದೇವ್ರು ಬರ್ತಾರಂತ್ರಿ. ಮಡಿವಾಳ ಮಾಚಿ ದೇವ್ರು ಬಂದು ಇದನ್ನೆಲ್ಲ ಬಗೆಹರಿಸಿ ಪರಿಹಾರ ಕಂಡುಕೊಳ್ಳಾಕ ಹೇಳ್ತಾರ. ಆದ್ರೂ ಕೂಡ ನುಲಿಯ ಚಂದಯ್ಯನವ್ರು ಕೇಳೋದಿಲ್ಲ, ಒಂದು ಷರತ್ತನ್ನ ಒಡ್ತಾರ. ಆಯ್ತು, ನಾ ಕರ್ಕೋತೀನಿ, ಕರ್ಕೊಳ್ಳೋದಿಲ್ಲ ಅನ್ನೋದಿಲ್ಲ, ಆದ್ರೆ ಲಿಂಗಪ್ಪ ಏನ್ ಮಾಡ್ಬೇಕು, ಈ ಹಗ್ಗನ ತಗೊಂಡೋಗಿ ಬಜಾರ್ದಾಗ ಮಾರಾಟ ಮಾಡಿ ವಾಪಸ್ ಬರ್ಬೇಕು ಅಂತೇಳಿ ಹೇಳ್ತಾರಂತ. ಆಯ್ತು ಅಂತೇಳಿ ಲಿಂಗಪ್ಪ ಒಪ್ಕೊಂಡು ಆ ಹಗ್ಗನ ತಗೊಂಡೋಗಿ ಬಜಾರ್ಕ್ ಹೋಗಿ ಮಾರಾಟ ಮಾಡಿ ಒಳ್ಳಿ ಬಂದು ನುಲಿಯ ಚಂದಯ್ಯನವ್ರ ಕೈಯಾಗ ರೊಕ್ಕ ಕೊಡ್ತಾನಂತ. ನೋಡ್ರಿ ಎಂಥ ಪ್ರಸಂಗ ಇದು, ಎಂಥ ರೂಪಕ ಇದು. ಇದರಿಂದ ನಾವ್ ಏನ್ ತಿಳ್ಕೊಬೇಕು ಅಂತಂದ್ರ, ಶರಣರು ದೇವರಿಗೂ ಕೂಡ ದುಡಿಯೋದನ್ನ ಕಲಿಸಿದ್ರು ಅಂತ. ದ.ರಾ ಬೇಂದ್ರೆ ಅವರು ತಿಳಿದು ಬದುಕ್ರಿ, ಮತ್ತೊಬ್ರನ್ನ ತುಳಿದು ಬದುಕಬೇಡ್ರಿ ಅಂತಂತಾರ. ದುಡ್ಡು ತಿನ್ರಿ, ಮತ್ತೊಬ್ರನ್ನ ಬಡ ತಿನ್ಬೇಡ್ರಿ ಅಂತ ಹೇಳ್ತಾರ. ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ದುಡಿಯದೆ ತಿನ್ನುವುದು ಕೂಳು, ದುಡಿದು ತಿನ್ನುವುದು ಪ್ರಸಾದ ಅಂತ ಕರೀತಾರ. ನಾವು ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕೇ ಹೊರತು ಕೂಳು ತಿನ್ಬಾರ್ದು ಅಂತ ಅಂತಾರ ಅವರು. ನಾವು ಎಲ್ಲಕ್ಕಿಂತ ಮೊದಲು ದೇವರು ಸಂಪ್ರದಾಯಕ್ಕೆ ಒತ್ತನ್ನ ಕೊಟ್ರ, ಶರಣರು ಮೊಟ್ಟ ಮೊದಲಿಗೆ ದುಡಿಮೆಗೆ ಒತ್ತನ್ನ ಕೊಡ್ತಾರ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದಳು ಕಾಯಕದೊಳಗು. ಆ ದೇವರಾದ್ರೂ ಕೂಡ ದುಡದೇ ತಿನ್ಬೇಕು ಅಂತ ಹೇಳುವಂತ ವಿಚಾರ. ಅದಕ್ಕೆ ಕಾಯಕಕ್ಕ ಮಹತ್ತರವಾದ ಸ್ಥಾನವನ್ನ ಕೊಟ್ಟವರು ಅಂತಂದ್ರ 12ನೇ ಶತಮಾನದಾಗ ಶರಣರು. ಅದು ವಿಶೇಷವಾಗಿ ನಮ್ಮ ಹೆಮ್ಮೆ ಕರ್ನಾಟಕದೊಳಗ, ಈ ಪುಣ್ಯದ ನೆಲದೊಳಗ, ಅಂತ ಒಂದು ಪುಣ್ಯದ ನೆಲದೊಳಗ ನಾವು ನೀವು ಹುಟ್ಟಿದ್ದು ನಿಜವಾಗ್ಲೂ ನಾವು ಧನ್ಯರೇ ಅಂತ ಹೇಳ್ಬೇಕು. ಯಾಕಂದ್ರೆ ಶರಣರು ದೇವರಿಗೂ ದುಡಿಯೋದನ್ನ ಕಲಿಸ್ತಾರ. ದೇವರನ್ನ ಪ್ರಶ್ನೆ ಮಾಡುವಂತ ಮೊಟ್ಟ ಮೊದಲಿಗೆ ಧರ್ಮ ಹುಟ್ಟಿದ್ದೇ 12ನೇ ಶತಮಾನದಾಗ, ಅದು ಶರಣರಿಂದ, ಅದು ಬಸವಾದಿ ಶರಣರಿಂದ. ಆ ಹಿನ್ನೆಲೆಯೊಳಗ ನಮ್ಗೆ ಯಾವ್ದೇ ಕೆಲಸ ಇರ್ಲಿ, ನಾವು ಕೆಲಸನಾದ್ರೂ ಬಿಟ್ಟು ದೇವ್ರ ಪೂಜೆ ಪುನಸ್ಕಾರ ಮಾಡ್ಕೊತ ಕುಂಡಿರ್ತೇವಿ. ಆದ್ರೆ ಶರಣರು ಅದ್ ಏನೇ ಇರ್ಲಿ ಎಲ್ಲಾನು ಬದಿಗೆ ಒತ್ತಿ ಮೊದ್ಲು ದುಡಿಮೆನೆ ದೇವ್ರು, ದುಡಿಮೆಗಿಂತ ದೊಡ್ಡದು ಯಾವ್ರು ಇಲ್ಲ, ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ಹಂಗ ದುಡಿಮೆಗೆ ಮೊದ್ಲು ಒತ್ತನ್ನ ಕೊಟ್ಟು ದುಡಿಮೆಗೆ ಅಣಿ ಹಾಕ್ತಾರ. ದುಡಿಮೆಗೆ ಅವರು ಅಷ್ಟು ಒತ್ತನ್ನ ಕೊಟ್ರು, ಅಷ್ಟು ಮಹತ್ವವನ್ನ ಕೊಟ್ರು ಅಂತೇಳಿ ಕಾಯಕಕ್ಕ ಬಹಳಷ್ಟು ಮಹತ್ವ ಸಿಕ್ತು.